Hi guys, good morning. Welcome back to my YouTube channel. So ಇವತ್ತು ಸಂಡೇ ಆ್ಯಂಡ್ ನಾನು ಏನೇನು ಮಾಡ್ತೀನಿ ಇವತ್ತು ಅಂತ ನಿಮಗೆ ತೋರಿಸ್ತೀನಿ. ಸೊ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಸೊ ಗೈಸ್, ಇವತ್ತು ನಮ್ಮ ಮನೆಯಲ್ಲಿ ನೀರು ದೋಸೆ ಮತ್ತು ಚಿಕನ್ ಕರಿ ಮಾಡ್ತಾ ಇದ್ದಾರೆ. ಆಲ್ರೆಡಿ ಚಿಕನ್ ತೊಳೆದು ರೆಡಿ ಮಾಡ್ಕೊಂಡಾಯಿತು. ನೀರು ದೋಸೆಗೆ ನಮ್ಮಮ್ಮ ಅಕ್ಕಿನೆಲ್ಲ ರುಬ್ಬಿ ಈ ಥರ ಮಾಡ್ಕೊಂಡಿದ್ದಾರೆ. ನೋಡಬೇಕು, ನಾವು ಎಷ್ಟೊಂದು ವರ್ಷ ಆದಮೇಲೆ ಮತ್ತೆ ನೀರು ದೋಸೆ ಮಾಡ್ತಾ ಇರೋದು. ಇವಾಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಅಮ್ಮ ಚಿಕನ್ ಕರಿ ಮಾಡೋದಕ್ಕೆ. ನಾನು ಮಾಡ್ತೀನಿ ಅಂತ ಹೇಳಿದ್ದೆ ನಿಮಗೆ, ಬಟ್ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಟೈಮ್ ಬಂದು 8:45. ನನಗೆ 10 o'clockವರೆಗೂ ಟೈಮ್ ಇದೆ ತಿಂಡಿ ಮಾಡಿಕೊಂಡು ರೆಡಿ ಆಗೋದಕ್ಕೆ. 10 to 11 ನನ್ನ ಮನೆಯಲ್ಲಿ ಡ್ಯಾನ್ಸ್ ಕ್ಲಾಸ್ ಇದೆ. ಸೊ ಅದನ್ನು ಕ್ಲಾಸ್ ಮಾಡಿ ಮುಗಿಸಿ ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೀನಿ ಅಂತ ನೀವೇ ನೋಡಿ. ಇವಾಗ ಚಿಕನ್ ಹಾಕಿ ಈರುಳ್ಳಿ, ಟೊಮ್ಯಾಟೊ, ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿ ಹೀಗೆ ಬಂದಿದೆ. ಆಲ್ರೆಡಿ ಘಮ ಘಮ ಅಂತ ಇದೆ. ಇವಾಗ ಇನ್ನೂ ಇದಕ್ಕೆ ಏನೇನು ಹಾಕಿದ್ಯಾ ಅಮ್ಮ? ನಮ್ಮಮ್ಮ ಗ್ರೀನ್ ಕಲರ್ ಚಿಕನ್ ಗ್ರೇವಿ ಸಖತ್ತಾಗಿ ಮಾಡ್ತಾರೆ. ಅದು ನೆಕ್ಸ್ಟ್ ಟೈಮ್ ನಿಮಗೆ ರೆಸಿಪಿ ಹೇಗೆ ಮಾಡೋದು ಅಂತ ತೋರ್ಸಕ್ಕೆ ಹೇಳ್ತೀನಿ, ಆಯಿತಾ? ಇದು ಆರೆಂಜ್, ರೆಡ್ ಕಲರ್ ಮಾಮೂಲಿ ಇದೆ ಇದು. ಬಟ್ ಗ್ರೀನ್ ಕಲರ್ದಂತೂ ಸಖತ್ತಾಗಿ ಮಾಡ್ತಾರೆ ನಮ್ಮಮ್ಮ, ಅದಕ್ಕೆ ಸ್ಪೆಷಲ್. ಹಾಯ್ ಗಾಯ್ಸ್, ಈಗ ಟೇಸ್ಟ್ ಮಾಡೋದಕ್ಕೋಸ್ಕರ ಇವ್ರು ಕುತ್ಕೊಂಡಿರೋದು. ಈಗ ನಾವು ಟೇಸ್ಟ್ ಮಾಡೋಕ್ಕೋಸ್ಕರ ಕುಳಿತಿದ್ದೀವಿ. ಈಗ ಚಿಕನ್ ಬರಬೇಕು, ನೋಡ್ತಾ ಇದ್ದೀವಿ, ಇನ್ನು ಬರ್ತಾ ಇಲ್ಲ. ನೋಡೋಣ ಎಷ್ಟೊತ್ತು ಬರುತ್ತೆ. ಈಗ ಟೈಮ್ 9:10 ಆಗಿದೆ. ಇನ್ನು ಆಲ್ಮೋಸ್ಟ್ ಚಿಕನ್ ಆಯಿತು. ಇನ್ನೊಂದು ಸ್ವಲ್ಪ 2 minutes ಬಾಯ್ಲ್ ಮಾಡಿದ್ರೆ ಮುಗೀತು. ಆಮೇಲೆ ರಿವ್ಯೂ ಕೊಡ್ತಾರೆ, ನೋಡಿ ಹೇಗಿದೆ ಅಂತ. ಆಮೇಲೆ ಏನಾಗುತ್ತೆ ಅಂತ ಅಂದರೆ ನೆಕ್ಸ್ಟು ನೀರು ದೋಸೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ವೆಯ್ಟ್ ಆ್ಯಂಡ್ ಸಿ. ಗೈಸ್, ಚಿಕನ್ ಬಂತು. ಈಗ ಇದನ್ನು ಟೇಸ್ಟ್ ನೋಡಬೇಕು. ಟೇಸ್ಟ್ಗಾಗಿ ಕಾಯ್ತಾ ಇದ್ದೀವಿ. ಟೇಸ್ಟ್ ನೀವೇ ಮಾಡಬೇಕು, ಟೇಸ್ಟ್ ಕಾಯಕ್ಕಾಗಲ್ಲ, ನಾವೇ ಮಾಡೋದು. ಚೆನ್ನಾಗಿದೆ. ಈಗ ಚಿಕನ್ ಹೇಗಿದೆ ಅಂತ ನೋಡೋಕೆ ಬಿಸಿ ಇದೆ. ಸ್ವಲ್ಪ ಆಗಲಿ, ಸ್ವಲ್ಪ ಸಮಾಧಾನ ಇರಬೇಕು. ಬಿಸಿಲು ತಿನ್ಬಿಟ್ಟು ಅವ್ರಿಗೆ ಗಂಟೆ ಸುಡಿಸ್ಕೊಂಡು ಭಯ. ಹೇಗಿದೆ ಚಲವಯ್ಯ ಅವರೇ? ಸೂಪರ್ ಆಗಿದೆ. ಬೆಂದಿದೆಯಾ? ಬೆಂದಿದೆ, ಏನು ತೊಂದರೆ ಇಲ್ಲ. ಮಂಗಳಮ್ಮ ಕೈಲಿ ಹೋಟ್ಲ್ ಇಡಿಸ್ಬೋದು, ತೊಂದರೆ ಇಲ್ಲ. ಅಸಿಸ್ಟೆಂಟ್ ಯಾರು? ಅಸಿಸ್ಟೆಂಟು TC ಭೂಮಿಕಾ ಅವರು ಅಸಿಸ್ಟೆಂಟಾಗಿ ಇಟ್ಕೋಬೋದು. ಇಂಜಿನಿಯರಿಂಗ್ ಕೆಲಸ ಬಿಟ್ಬಿಟ್ಟು ಹೋಟ್ಲು ಉದ್ಯಮ ಸ್ಟಾರ್ಟ್ ಮಾಡ್ತಾರೆ. ನಾನು ಕ್ಯಾಶಿಯರು. ನೀವು ಕ್ಯಾಶಿಯರ್? ನಾನು ಕ್ಯಾಶಿಯರ್. ಕ್ಯಾಶ್ ಸರಿಯಾಗಿ ಇಸ್ಕೊಳ್ಳಲ್ಲ. ಏನೂ ಇಲ್ಲ, ಒಂದು 50 ರೂಪಾಯಿ ಇಲ್ಲ ಅಂದರೂ ಕಂಜೂಸ್ತನ ಆಡಬಾರ್ದು, ಬಿಟ್ಟು ಕಳಿಸ್ಬೇಕು. ಕಂಜೂಸ್ತನ ಆಡಿದ್ರೆ ಹೋಟ್ಲ್ ನಡೆಯಲ್ಲ. ಗೈಸ್, ಹಾಗೆ ನಾನು ಇವಾಗ ಗೆಟ್ ರೆಡಿ ವಿತ್ ಮೀ ಫಾರ್ ಅ ಭರತನಾಟ್ಯಂ ಈವೆಂಟ್ ಪಾರ್ಟ್ 1 ಅಂತ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ನೋಡಿಲ್ಲ ಅಂದರೆ ಗೋ ಚೆಕ್ ಇಟ್ ಔಟ್. ನಾನು ಇಲ್ಲೇ ಲಿಂಕ್ ಹಾಕಿರ್ತೀನಿ. ಗೈಸ್, ಫೈನಲಿ ನೀರು ದೋಸೆ ಮತ್ತು ಚಿಕನ್ ಕರಿ ಈಸ್ ಹಿಯರ್. ನಮ್ಮಪ್ಪನೂ ತಿಂತಾ ಇದ್ದಾರೆ. ಹೇಗಿದೆ? ಚೆನ್ನಾಗಿದೆ. ಮುಖದಲ್ಲಿ ಕಾಣಿಸ್ತಾ ಇಲ್ವಲ್ಲ? ಆ್ಯಂಡ್ ಆಲ್ಸೋ ನನ್ನ ಯೂಟ್ಯೂಬ್ ವಿಡಿಯೋಯಲ್ಲಿ ಪ್ಲೇ ಆಗ್ತಾ ಇದೆ. ಸೊ ನೀವೇನಾದರೂ ಈ ವಿಡಿಯೋ ನೋಡಿಲ್ಲ ಅಂದರೆ ಇವಾಗಲೇ ಹೋಗಿ ನೋಡಿ. ಆ್ಯಂಡ್ ನಾನು ಇವಾಗ ತಿಂದ್ಕೊಂಡು ಆಲ್ರೆಡಿ ಟೈಮ್ 9:35 ಆಗಿದೆ. 10ಗೆ ಮಕ್ಕಳು ಬಂದುಬಿಡ್ತಾರೆ. ಸೊ ಅದಕ್ಕಿಂತ ಮುಂಚೆ ತಿಂದ್ಕೊಂಡು ರೆಡಿ ಆಗಬೇಕು. ಗೈಸ್, ಸಕ್ಕತ್ತಾಗಿದೆ, ಖಾರ ಖಾರವಾಗಿ. ಆ್ಯಂಡ್ ನೀರು ದೋಸೆ ಚೆನ್ನಾಗಿದೆ. ಚೆನ್ನಾಗಿದೆ. ಸೊ ನೆಕ್ಸ್ಟ್ ಟೈಮ್ ಈ ಚಿಕನ್ ಗ್ರೇವಿ ಎಲ್ಲ ಹೇಗೆ ಇನ್ನೊಂದು ಬಂತು
ಬಿಸಿ ಬಿಸಿ ತಿನ್ಕೊಂಡು ಯಮ್ಮಿ. ಮಳೆನೇ ಬಂತು ಗೈಸ್. ನಾನು ಇವಾಗ ಮನೆಯಲ್ಲಿ ಡ್ಯಾನ್ಸ್ ಕ್ಲಾಸ್ ಮುಗಿಸಿ ನಾನು ಡ್ಯಾನ್ಸ್ ಕ್ಲಾಸ್ ಹೋಗ್ತಾ ಇದ್ದೀನಿ. ಓಕೆ, ಇವಾಗ ಸ್ವಲ್ಪ ಮಳೆ ನಿಲ್ತು, ಈಗ ಹೊರಡೋಣ, ಟೈಮ್ ಆಯಿತು. ಗೈಸ್, ಇವಾಗ ನಾವು ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಈಗ ಸ್ವಲ್ಪ ನೆಕ್ಸ್ಟ್ ನಮ್ಮ ಪ್ರೋಗ್ರಾಮ್ ಇದೆ, ಅದಕ್ಕೆ ಸ್ವಲ್ಪ ಜ್ಯುವೆಲರೀಸ್ ಎಲ್ಲ ಬೇಕು, ಅದಕ್ಕೋಸ್ಕರ ಶಾಪಿಂಗ್ ಹೋಗ್ತಾ ಇದ್ದೀವಿ. ಆ್ಯಂಡ್ ನಿಮಗೂ ಕೂಡ ನಾವು ಎಲ್ಲಿ ಭರತನಾಟ್ಯಂ ಜ್ಯುವೆಲರೀಸ್ ತೊಗೋತೀವಿ ಮೈಸೂರಲ್ಲಿ ಅಂತ ತೋರಿಸ್ತೀವಿ, ಆಯಿತಾ? ಬನ್ನಿ ಬನ್ನಿ ಬನ್ನಿ. ನಮ್ಮ ಹರ್ಷಿನಿ ಅವರು ಮಾತಾಡಿಕೊಂಡು ಇಲ್ಲಿ ನಾವು ಫುಲ್ ಲೆಫ್ಟ್ ತೊಗೊಂಡು ಹೋಗಿದ್ವಿ. ಆ್ಯಕ್ಚುಲಿ ನಾವು ಇವಾಗ ಹೇಗೆ ಹೋಗ್ತೀವಿ ಹಾಗೆ ಹೋಗ್ಬೇಕಿತ್ತು. ಈಗ ಒಂದು ಲೆಫ್ಟ್ ತೊಗೊಂಡು ಹೋಗಿ ಸುತ್ತಕೊಂಡು ಮತ್ತೆ ಬಂದು ಇವಾಗ ಸರಿಯಾಗಿ ಹೋಗ್ತಾ ಇದ್ದೀವಿ. ಕಾನ್ಸಂಟ್ರೇಷನ್ ಮೇಡಮ್, ಕಾನ್ಸಂಟ್ರೇಷನ್. ಅರ್ಶಿನಿ ಹಾಕೊಂಡು ಫೋಟೋ ಕಳಿಸಿದ್ರು, ಹೌದು. ನೋಡ್ಬಿಟ್ಟು ಮೈ ಮರೆತು ಹೋಗ್ಬಿಟ್ಟು ನೋಡ್ತಾ ಇದ್ದೆ. ವಿಡಿಯೋ ಮಾಡ್ತಿದ್ದೀರಾ ನೀವು, ಅದಕ್ಕೆ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಿದ್ದ ಇವಳು. ನಾನು ಏನಕ್ಕೆ ಮೈ ಪ್ಲೀಸ್ ಅರ್ಶಿನಿ. ಗೈಸ್, ಎಂತ ಫ್ಲಾಪ್ ಆಯ್ತು ಅಂದ್ರೆ ಈಗ ಫೋನ್ ಹಿಡ್ಕೊಂಡು ಮಾತಾಡ್ತಾ ಇದ್ದೀನಿ, ನೋಡಿದ್ರೆ ರೆಕಾರ್ಡ್ ಬಟನ್ ಆನ್ ಮಾಡಿಲ್ಲ ನಾನು. ಸೊ ಏನು ಹೇಳ್ತಾ ಇದ್ವಿ ಅಂದ್ರೆ ಇವರಿಬ್ರು ಮುಂದೆ ಕೂತಿದಾರಲ್ಲ, ಇಲ್ತಿದಾಳ ಅಲ್ತಿದಾಳ ಅಂತ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ಕೆಲಸನೂ ಆಗಿಲ್ಲ ನಮ್ಮದು, ಬರೀ ತಿನ್ನೋ ಪ್ಲಾನ್ಸೇನೆ. ಬಟ್ ಯಾವಾಗ್ಲೂ ಎಲ್ಲೆಲ್ಲೋ ಹೋಗ್ಬೇಕು ಅಂದ್ಕೊಂಡು ಸಿದ್ಧಾರ್ಥ ಲೇಔಟ್ ಚಾಟ್ ಸ್ಟ್ರೀಟ್ಗೆ ಬಂದು ಮಸಾಲೆ ಪುರಿ ಪಾನಿಪುರಿ ತಿಂತಾ ಇರ್ತೀವಿ. ಬಟ್ ಇವತ್ತು ಯಾವ ಸ್ಪೆಷಲ್ ಪ್ಲೇಸ್ಗೆ ನಮ್ಮ ಹರ್ಷಿನಿ ಆ್ಯಂಡ್ ಶ್ರಾವ್ಯ ಕರ್ಕೊಂಡು ಹೋಗ್ತಾರೆ ಅಂತ ನೆಕ್ಸ್ಟ್ ನಿಮಗೆ ತೋರಿಸ್ತೀವಿ. ತಂದೆ ಅಂಗಡಿ ಬಂದಿದ್ದೀವಿ ಗಾಯ್ಸ್. ಹೊಸದಲ್ಲ, ನಂದಿದೆ. ನಾನು ನಿಂಗೆ ಕೊಟ್ಟಿಲ್ವಾ ಚೀಟಿ? ನಂದು ಮಾತ್ರ ನಾನು ಇಟ್ಕೊಂಡಿತ್ತು, ನಿನ್ನ ಇಟ್ಕೊಂಡ್ಬಿಡು ಅಂತಂದೆ ನೀನು. ಒಳ್ಳೆ ಇರೋದು ಅಂದರೆ ಒಟ್ಟಿಗೆ. ಗೈಸ್, ಇವಾಗ ಬ್ಲೌಸ್ ಇಸ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ಹರ್ಷಿನಿ ಮ್ಯಾಮ್ದು 3 ಬ್ಲೌಸ್ ಇದೆಯಾ? ಚೀಟಿನ ತಂದಿಲ್ಲ ಆದರೆ ದಿಸ್ ಇಸ್ ನಾಟ್ ನ್ಯೂ. ಅವ್ರು ಯಾವಾಗಲೂ ತರಲ್ಲ, ಇಂಪಾರ್ಟೆಂಟ್ ಇದೆ ಅದನ್ನು ತರಲ್ಲ. ಓ ಮೈ ಗಾಡ್, ಹೆಸರು ಹಾಕಿದಾರಾ? ಇದೇನೆ, ಬಟ್ ಯಾರ್ದು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಗೈಸ್, 505 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಬಟ್ ವಾಚ್ ಅವರ್ಸ್ ಇರೋದೇ 511. ಇನ್ನು 3000 ಆಗಬೇಕು. ಸೊ ಪ್ಲೀಸ್ ನನ್ನ ವಿಡಿಯೋಸ್ನ ಶೇರ್ ಮಾಡಿ, ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಬ್ಲೌಸ್ ಎಲ್ಲ ಇಸ್ಕೊಂಡಾಯ್ತು. ವಿ ಆರ್ ಗೋಯಿಂಗ್ ಟು ಸಿಟಿ. ಗೈಸ್, ಆಲ್ರೆಡಿ ಫಸ್ಟ್ ಸ್ನ್ಯಾಕ್ ಬ್ರೇಕ್ಗೆ ನಿಲ್ಲಿಸಿದ್ದಾರೆ. ನಾವು ಇವತ್ತು ಏನು ಶಾಪಿಂಗ್ ಮಾಡ್ತೀವಲ್ಲ, ಬರೀ ತಿಂತೀವ ಅಂತ ನೀವೇ ನೋಡಿ, ನನಗೆ ಅದೇ ಡೌಟ್ ಆಗ್ತಾ ಇದೆ. ವಿ ಹ್ಯಾವ್ ಕಮ್ ಟು ಶ್ರೀ ರಾಯಲ್ ವಾರಿಯರ್ಸ್ ಬೇಕ್ರಿ. ನನಗೆ ಜ್ಯೂಸ್ ಬೇಕು, ನಾನು ಜಂಕ್ ಎಲ್ಲ ತಿನ್ನಲ್ಲ, ಅದಕ್ಕೋಸ್ಕರ. ಬಟ್ ಇಲ್ಲಿ ಯಾವುದೂ ಜ್ಯೂಸ್ ಕಾಣಿಸ್ತಾ ಇಲ್ಲ. ಬ್ರೌನಿ ಇದೆಯಲ್ಲ, ಹಾಂ, ಇದೊಂದು ಬ್ರೌನಿ. ಪೈನಾಪಲ್ ಇದು, ಪೈನಾಪಲ್ ಏನದು? ಕ್ರೀಮ್ ಪೈನಾಪಲ್. ಹೌದು, 3 ಇಲ್ಲ. ನೋಡೋಣ. ಕುಡಿ ನೋಡಿ. ಗೈಸ್, ಇಲ್ಲಿ ನೋಡಿ, ಇಲ್ಲಿ ಪಿಂಪಲ್ ಬರ್ತಾ ಇದೆ. ನೆಕ್ಸ್ಟ್ ಇಲ್ಲೆಲ್ಲ ಬರುತ್ತೆ ಮತ್ತೆ. ಚಂದ ಬರುತ್ತೆ ಅಲ್ವಾ? ಸಂತೋಷ ನೋಡಿ ಗೈಸ್, ಸಂತೋಷ. ಹೇಳಿ ನಾನು ಇದೇನಿದು ಈ ಥರನಾ? ಪೈನಾಪಲ್ ಬನ್. ಓಕೆ.
ಫೋಟೋನೇ ಮುಗಿತಿಲ್ಲ. ಗೈಸ್ ಇದು ನಂದು 500K ಅಂತ ಹೇಳಕ್ ಹೋಗ್ತಾ ಇದೆ. ಸಾರಿ, ದಿಸ್ ಇಸ್ 500 ಸಬ್ಸ್ಕ್ರೈಬರ್ಸ್ದು. ಹೌದಾ, 500 ಸಬ್ಸ್ಕ್ರೈಬರ್ಸ್ದು ಸೆಲೆಬ್ರೇಷನ್ ಅಂತೆ. ಫಸ್ಟ್ ವಿ ವಿಲ್ ಗಿವ್ ಇಟ್ ಟು ದೆಮ್. ತಿನ್ನಿ. ಈ ಸುಡುತ್ತೆ ಅಸದು. ಉಫ್ ಮಾಡು. ಉಫ್ ಸುಡ್ತಾ ಇದೆಯಾ? ಹರ್ಷಿನಿ ಇಲ್ಲ. ಥ್ಯಾಂಕ್ ಯು ಗೈಸ್. ಚಿಯರ್ಸ್. ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಾವ್, ಕ್ರೀಮ್ ಅನ್ನ. ಹೌದಾ, ನಾನು ಒಂದು ಸ್ವಲ್ಪ ಹಿಂದೆ ಕುತ್ಕೊಬೇಕು. ಓಕೆನಾ? ಚೆನ್ನಾಗಿದೆ. ಆಮೇಲೆ ಅದು ಒಂಥರ ಅನಿಸುತ್ತೆ. ಸೊ ನಮ್ಮದು ಫಸ್ಟ್ ಬ್ರೇಕ್ ಆಯಿತು. ಅಟ್ಲೀಸ್ಟ್ ಇವಾಗ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಎಲ್ಲ ನೋಡಬೇಕು. ಇನ್ನೊಂದು ಸ್ಟಾಪ್ ನಿಲ್ಲಿಸ್ಬಿಟ್ರೆ ಒಂದೇ. ನಾವಿವಾಗ ಶಿವರಾಂಪೇಟೆಗೆ ಹೋಗ್ತಾ ಇರೋದಾ? ಆ ರೋಡ್ ಶಿವರಾಂಪೇಟೆ ಅಲ್ವಾ? ಹಾಂ, ಅದನ್ನೇ ಶಿವರಾಂಪೇಟೆ ಅನ್ನೋದು. ಅರಸ್ ರೋಡ್. ಈಗ ಇಲ್ಲಿಂದ ನಾವು ಕಾರ್ ಪಾರ್ಕ್ ಮಾಡಿ ಪಾರ್ಕಿಂಗ್ ಮಾಡೋಕ್ಕೆ ಜಾಗನೇ ಇಲ್ಲ. ಆದ್ದರಿಂದ ನಾವು ಇದತ್ರ ಓಕೆ ಲೆಟ್ಸ್ ಗೋ. ಈಗ ಇಲ್ಲಿ ಬಂದು ಹೋಗ್ತಾ ಇದ್ದೀವಿ. ಅವ್ನು ಕಿರ್ಚಿದ್ದ, ಅವ್ನು ಗಾಡಿ ಕಿರ್ಚಿದ್ದ. ಈಗಂತೂ ಕ್ರೇಜಿ ಆಗಿರೋ ಸೌಂಡ್ಸ್ ಎಲ್ಲ ಹಾಕ್ತಾರಪ್ಪ. ಇವತ್ತು ಪರವಾಗಿಲ್ಲ, ಕಡಿಮೆ ರಶ್ ಇದೆ ಅಲ್ವಾ? ಇಲ್ಲ ಅಂದರೆ ಮೇಬಿ ನಾವು ತುಂಬ ಬೇಗ ಬಂದ್ಬಿಟ್ಟಿದ್ದೀವಿ ಸಂಡೇಗೆ. ನೋ, ಇಟ್ಸ್ 1 o'clock ತುಂಬ ಬೇಗ ಅನಿಸುತ್ತೆ. ಸಂಜೆ ಮೇಲೆ ಇಲ್ಲೇ ಇವತ್ತು ಆ್ಯಕ್ಚುಲಿ ಕ್ಲೋಸ್ ಮಾಡಿರ್ತಾರೆ ಶಾಪ್ಗಳು. ಈ ಕಡೆ ಬಂದ್ರಪ್ಪ, ಎಷ್ಟೊಂದು ಶಾಪ್ಸು ಕ್ಲೋಸ್ ಇದೆ. ಮಾತ್ರ. ಹಾಂ, ಅದಕ್ಕೆ ರಾಂಗ್ ಟೈಮಿಗೆ ಬಂದಿದ್ದೀವ ನಾವು. ಬರೀ ಇಂಥದೆಯಾ? ಸಿಗುತ್ತಾ ಅಂತ ನೋಡೋಣ. ಸಿಗುತ್ತಾ ಅಂತ ಡೌಟಿ. ಆಂಟಿ ಯಾರೋ ಸರೋಜನ ಸತ್ತೋಗಿದ್ದಾರೆ. ನೀನು ನಿಂದು ಹಂಗೆ ಹಾಕ್ಬೇಕಾಗತ್ತೆ ಈ ಕಡೆ ಬಂದಿಲ್ಲ ಅಂದರೆ. ನಮಗೆ ಏನದು ಸ್ವರ್ಡ್, ಕತ್ತಿ ಬೇಕು, ಡೂಪ್ಲಿಕೇಟ್ ಕತ್ತಿ. ಮತ್ತು ನೆಕ್ಲೆಸ್ ಸೆಟ್ ಬೇಕು, ಇಯರಿಂಗ್ಸ್ ಆ್ಯಂಡ್ ನೆಕ್ಲೆಸ್ ಸೆಟ್. ಈ ಫುಟ್ಪಾತಲ್ಲಿ ಹೋಗೋಣ ಬನ್ನಿ. ವಾಟ್ ಈಸ್ ದಿಸ್ ಹರ್ಷಿನಿ? ಏನು ಸಿಗುತ್ತಾ ಇರುತ್ತೆ? ರೂಫ್ ಟಾಪ್ ಕೆಫೆ ಇದಾ? ಅಲ್ಲ, ತಿಂಡಿನೇ ಸುಡ್ತಾ ಇರುತ್ತೆ. ಸಿಸ್ಲಿಂಗ್. ಏನು ವೆಜಿಟೇಬಲ್ ಸಿಸ್ಲರ್ಸಾ? ವೆಜ್ ಅನ್ಸುತ್ತೆ ಅಲ್ವಾ ಅಲ್ಲಿ? ವೆಜ್ ಸುಡುತ್ತೆ. ನೋಡಿ ಗೈಸ್, ಹಾಗೆ ಇರಬೇಕಾದ್ರೆ ಕೊನೆಯಲ್ಲಿ ಒಳ್ಳೆ ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದವರು ಇಲ್ಲೇ ಚುರುಮುರಿ ಜ್ಯೂಸು ಕೊಟ್ಬಿಟ್ಟು ಕರ್ಕೊಂಡು ಹೋಗ್ತಾರೆ 4 ಗಂಟೆ ಕ್ಲಾಸಿಗೆ. ನಾನು ಇಲ್ಲೇ ತಗೊಂಡಿದ್ದು ಅದೊಂದು ನೆಕ್ಲೆಸ್ ಸೆಟ್. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕ್ಲೋಸ್ ಇದೆ. ಸಂದೀಪ್ ಆ್ಯಕ್ಚುಲಿ ಇಲ್ಲಿ ತಗೊಂಡಿದ್ದು. ಇಲ್ಲ ಅಲ್ಲಿ ರಾಜ್ ನಾವೆಲ್ಟೀಸ್ಗೆ ಹೋಗೋಣ. ಅಲ್ಲಿ ಸಂದೀಪ್ ಗೋಲ್ಡ್ ಅಲ್ಲೂ ಚೆನ್ನಾಗಿರುತ್ತೆ, ಮಾಮೂಲಿ ಜ್ಯುವೆಲರೀಸ್. ಇವಾಗ ರಾಜ್ ನಾವೆಲ್ಟೀಸ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಿಮ್ಗೆ ಆ್ಯಕ್ಚುಲಿ ಡ್ಯಾನ್ಸ್ ಜ್ಯುವೆಲರೀಸು ಚೆನ್ನಾಗಿ ಸಿಗುತ್ತೆ. ಹೀಗೆ ಸ್ಟ್ರೇಟ್ ಹೋಗಬೇಕು. ಇಲ್ಲಿ ನೋಡಿ, ಭೂಮಿ ವಾಚ್ ಆ್ಯಂಡ್ ಮೊಬೈಲ್ ಸರ್ವಿಸ್, ನಮ್ಮದೇ ಅಂಗಡಿ. ಹೌದಾ? ಇದು ಕ್ಲೋಸ್ ಆಗಿದೆಯಲ್ಲ. ಇದು ಕ್ಲೋಸ್ ಗೈಸ್. ಇವತ್ತು ನಾವು ನೆಕ್ಲೆಸ್ ತಗೊಳಕ್ಕಾಗಲ್ಲ, ನಾವು ಆನ್ಲೈನಲ್ಲೇ ಆರ್ಡರ್ ಮಾಡ್ಕೋಬೇಕು. ಎಲ್ಲಿ? ಇನ್ನೊಂದು ನಮ್ಮ ಅಂಗಡಿ ಅಂತ ಇದೆ, ಇಲ್ಲೂ ನೀವು ಬರ್ಬೋದು. ಬಟ್ ಇಲ್ಲಿ ಆ್ಯಕ್ಚುಲಿ ಕಾಸ್ಟ್ಲಿ ಇರುತ್ತೆ ಗೈಸ್. ಸೊ ಇನ್ ಎಮರ್ಜೆನ್ಸಿ ಇದೆ, ಬೇಕೇ ಬೇಕು ಅಂದರೆ ಯು ಕ್ಯಾನ್ ಕಮ್ ವಿಸಿಟ್ ಹಿಯರ್.
ಇಲ್ಲ ಅಂದರೆ ಐ ಡೋಂಟ್ ಸಜೆಸ್ಟ್ ಬಿಕಾಸ್ ತುಂಬ ಕಾಸ್ಟ್ಲಿ ಇರ್ತಾರೆ. ಅಲ್ಲಿ ಅಣ್ಣನ ಮನೇಲಿ ಇದೆಯಲ್ಲ ಅದು ಏನು ಬರ್ತಾರೆ ಏನಕ್ಕೆ ಬಂದಿರೋದು? ಅಷ್ಟ ನೋಡಿದ್ವಿ. ಇದು ಇವತ್ತು ಹರ್ಷಿನಿ ಯಾಕೆ ಕೊಡ್ಬೋದು ಈ ಥರ. ಓ ಸೋ ನೈಸ್. ಇಲ್ಲಿ ಇದೇ ಮಾಡ್ತಾ ಇರಿ, ಕತ್ತಿ ಗುರಣಿ ಇವತ್ತು ತಗೊಳ್ಳೋದು ಬೇಡ ನಾವು. ಗೈಸ್, ನಿಮಗೆ ಆರ್ಟಿಫಿಷಿಯಲ್ ಕತ್ತಿ ಗುರಾಣಿ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಮೈಸೂರಲ್ಲಿ ಎಲ್ಲಿ ಸಿಗುತ್ತೆ ಅಂತ ನಾವು ಎಲ್ಲ ಕಡೆ ಹುಡುಕ್ತಾ ಇದ್ದೀವಿ. ಈಗ ಯಾವುದೋ ಕಾವೇರಿ ಎಂಪೋರಿಯಂ ಅಂದರು, ಇನ್ನೇನು ಸಿಗುತ್ತಾ? ಸೋ ಪ್ರಿಟಿ. ಮುಟ್ಟಿದ್ರೆ ತಗೋಬೇಕಂತೆ, ಮುಟ್ಟಿದ್ರೆ ತಗೋಬೇಕಂತೆ. ಸೊ ನೈಸ್. ಯಾವ್ದು ಹೇಳಿದ್ರು ಅವರು? ಕಿಪ್ಪಿ ಕೀರ್ತಿ. ಗೈಸ್ ನೋಡಿ, ನಮಗೆ ಒಬ್ಬರು ಫ್ಲವರ್ ಅಂಗಡಿಯವರು ರೋಸ್ ಕೊಟ್ಟರು. ಝೂಮ್ ಆಗ್ತಾ ಇಲ್ವಲ್ಲ? ಹಾಂ ಹಾಂ, ಕತ್ತಿ ಗುರಾಣಿ ಇದೆಯಾ? ಬರೀ ಕತ್ತಿ ಗುರಾಣಿ ಹುಡುಕಕ್ಕೆ ಹೋಗ್ತಾ ಇದ್ದೀವಿ, ಬೇರೆ ಏನೋ ಡಿಸ್ಟ್ರಾಕ್ಷನ್ಸ್ ಇಲ್ಲ. ಫುಲ್ ಜೋಶಲ್ಲಿ ಬಂದ್ವಿ ಇವತ್ತು, ಏನೂ ಆಗ್ತಾ ಇಲ್ಲ ಅನ್ಸುತ್ತೆ. ಬನ್ನಿ ಹೋಗೋಣ. ಓಕೆ, ಎಲ್ಲಿ, ಯಾವ ಕಡೆ ಎಂಪೋರಿಯಮ್? ಲಾಸ್ಟ್ ಗೈಸ್, ನೀವು ಸಿಟಿಗೆ ಬರ್ತೀರಾ ಅಂದರೆ ಪ್ಲೀಸ್ ಟೂ ವೀಲರ್ಸಲ್ಲಿ ಬನ್ನಿ. ಕಾರ್ನ ತಗೊಂಡು ಬಂದ್ಬಿಟ್ಟು ಎಲ್ಲ ಒಂದು ಕಡೆ ನಿಲ್ಲಿಸ್ಬಿಟ್ಟು ಸುಮ್ಮಕ್ಕಾಗಲ್ಲ. ಓಡಾಡೋದೇ ಆಗುತ್ತೆ ಅಲ್ಲಿಂದ ಇಲ್ಲಿಂದ. ಏನು ಮಾತಾಡೋದಪ್ಪ ಅಂತ ಗೊತ್ತಾಗ್ಬಿಡುತ್ತೆ ನನಗೆ. ಇವಾಗ ಯಾವುದೋ ಒಂದು ಅಂಗಡಿಗೆ ಹೋಗ್ತಾ ಇದ್ದೀವಿ. ನೋ, ಅಲ್ಲಿ ನಾವು ತೊಗೊಳಕ್ಕೆ ಆಗಲ್ಲ ಅಂತ, ಆದರೂ ಹೋಗ್ತಾ ಇದ್ದೀವಿ. ಅಲ್ಲಿ ಒರಿಜಿನಲ್ ಸಿಗೋದು. ಬಟ್ ಇಲ್ಲಿ ಏನು ಗೊತ್ತಾ ಮಚ್ಚ, ಆ ನೆಕ್ಸ್ಟ್ ಗೂಡೆಲ್ಲ ಕಟ್ಟಿತ್ತಲ್ಲ ಅದೆಲ್ಲ ಸಿಗುತ್ತೆ. ಅವ್ರ ಮನೆ ಕಡೆ ನಿಂತ್ಕೋತಾರೆ ಶೋ. ಕರ್ನಾಟಕ ಹ್ಯಾಂಡಿಕ್ರಾಫ್ಟ್ಸಿಗೆ ಬರ್ತಾ ಇರೋದು. ತುಂಬ ಔಟ್ ಆಫ್ ಆ ಬಜೆಟ್ ಇರುತ್ತೆ. ಹೋಗಿ ನೋಡೋಣ ಬನ್ನಿ. ಎಷ್ಟೊಂದು ದಿನ ಬಂದಿದ್ದೀನಿ ಈ ಕಡೆಗೆ, ಬಟ್ ಯಾವತ್ತೂ ಒಳಗೆ ಹೋಗಿರಲಿಲ್ಲ. ಇವತ್ತೇ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಕಾವೇರಿ ಎಂಪೋರಿಯಮ್ಗೆ ಹೋಗಿದ್ವಿ. ಇಲ್ಲಿ ಮೈಸೂರು ಸಿಲ್ಕ್ ಸಾರಿ ಎಲ್ಲ ಸಿಗುತ್ತಂತೆ ಗೈಸ್. ಸ್ಟಾರ್ಟಿಂಗ್ ಫ್ರಮ್ 15,000. ನೋಡಲಿಲ್ಲ, ಆದರೆ ನಾವು ನೆಕ್ಸ್ಟ್ ಟೈಮ್ ಬಂದು ನೋಡಬೇಕು. ಈಗ ನಾವು ಮತ್ತೆ ರಾಜ್ಕಮಲ್ ಕಡೆ ಹೋಗ್ತಾ ಇದ್ದೀವಿ. ಕತ್ತಿ ಗುರಾಣಿ ನಮ್ಮ ಮಿಷನ್ ಇರೋದು ಇವತ್ತು. ನಾನು ಈ ವಿಡಿಯೋ ಹಾಕೋ ಅಷ್ಟರಲ್ಲಿ ನಮ್ಮ ಪ್ರೋಗ್ರಾಮೇ ಮುಗ್ದೋಗಿರುತ್ತೆ. ಸೊ ಬಟ್ ಸ್ಟಿಲ್ ಇಫ್ ಯು ನೋ ಎಲ್ಲಿ ಈ ಥರ ಡ್ಯಾನ್ಸ್ಗೆಲ್ಲ ರೆಂಟೀಸ್ ಪ್ರಾಪರ್ಟಿನ ಬೈ ಮಾಡೋದಕ್ಕೆ ಪ್ಲೀಸ್ ಕಾಮೆಂಟ್. ಬೇರೆ ಊರಲ್ಲಾಗಿದ್ರೂ ಹೇಳಿ ನೋಡೋಣ. ಕ್ರಾಸ್ ಮಾಡಿಬಿಡೋಣ ಇಲ್ಲೇನೆ ಗೈಸ್. ನನಗೆ ಇವಾಗ ಗೊತ್ತಾಯಿತು ಏನಕ್ಕೆ ಸಂಡೇ ಯಾರು ಜನರು ಅಷ್ಟಿಲ್ಲ ಅಂತ. ಯಾಕಂದರೆ ಯಾವ ಶಾಪ್ಸು ಓಪನ್ ಇರಲ್ಲ. ಸೊ ನೀವು ಬರಬೇಡಿ, ಸುಮ್ಮನೆ ವೇಸ್ಟು. ಸುತ್ತಿ ಬಂದಿದ್ದೀವಿ ಇವತ್ತು. ಮೈಸೂರಲ್ಲಾಗಿ ನಾವು ಬರೀ ಮನೆಯೊಳಗೆ ಇರ್ತಾ ಇದ್ವಿ. ಇವಾಗೇನೋ ಕೆಲಸ ಆಗಬೇಕು ಅಂತ ಬಂದಿದ್ದಕ್ಕೆ ಏನೂ ಇಲ್ಲ. ನನ್ನ ಕಾಲು ನೋವ್ತಾ ಇದೆ. ಇರೋದೇ 50 kg, ಅದರಲ್ಲಿ 2 kg ಇವತ್ತು ಸಣ್ಣ ಆಗ್ತಿರ್ತೀನಿ. ನೋಡೋಣ. ಈಗ ಇನ್ನೊಂದು ಕಡೆ ಹೇಳಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆಮೇಲೆ ಊಟ ಮಾಡ್ಕೊಂಡು ಹೋಗ್ತಾ ಇರೋದೆ ಅಷ್ಟೇ. ಓ ಓ ಓ ಓ, ಹೌದು. ಸೊ ಈಗ ಊಟಕ್ಕೆ ಅಂತ ಕ್ರೀಮ್ ಸೆಂಟರ್ಗೆ ಹೋಗ್ತಾ ಇದ್ದೀವಿ. ಪ್ಯೂರ್ ವೆಜ್. ಸಿನ್ಸ್ 1958 ಅಲ್ಲ ಅಕೌಂಟ್
ಯಾರು ಮಾಡ್ತಾ ಇರ್ತಾರೆ? ಮೈಸೂರಲ್ಲಿ 1958 ಇತ್ತಾ? ಯಾಕೆ ಮೈಸೂರಲ್ಲಿ 1958 ಅವಾಗ ಈ ಥರ ಇರುತ್ತಾ? ಬ್ರಿಟಿಷವ್ರು ಬಂದು ಇಟ್ಬಿಟ್ಟಿರೋದ? 57 ಅಲ್ಲಿ ಹೊಟ್ಟೋಗ್ಬಿಟ್ಟಿದ್ವಲ್ಲ. ಕೆಲವರು ಇರ್ತಾರಲ್ಲ ಇನ್ನು. ಕ್ರೀಮ್ ಸೆಂಟರ್ ಅಂತ ಹೆಸರಿಟ್ಟಿರಲ್ಲ ಅವಾಗ. ಫಸ್ಟ್ ಫ್ಲೋರ್. ಏನು ಮಾಡಿಲ್ಲ, ತಿನ್ನಕ್ಕೆ ಬಂದಿದ್ದೀವಿ. ಇಟ್ಸ್ ಆಲ್ರೆಡಿ 2:15. ಎಷ್ಟು ಗಂಟೆಗೆ ಬಿಟ್ಟಿದ್ದು ನಾವು? 12:15. 2 hours ಆಯಿತು. ಇವ್ರ ಬ್ಲೌಸ್ ಮಾತ್ರ ಇಸ್ಕೊಳಕ್ಕಾಗಿದ್ದು ನಾವು, ಇನ್ನೇನು ಮಾಡೋಕ್ಕಾಗಲಿಲ್ಲ. ಊಟ ಮಾಡೋಣ. ರಿಸರ್ವೇಶನ್ ಮಾಡಿಸ್ಬೇಕು? ರಿಸರ್ವೇಶನ್ ಇದೆಯಾ? ಇಲ್ಲ ಅಲ್ಲ. ನೋ. ನಮ್ಮ ಅಕ್ಕನ ಹರ್ಷಿನಿ ಮೇ ಬಿ ರಿಸರ್ವೇಶನ್ ಮಾಡಿಸ್ಕೊಬೇಕು ಅನಿಸುತ್ತೆ. ಹಾಗೆ ಬಂತು. ಓ, ಈ ಥರ ಇದೆಯಾ? ಏನು ಬೇಡ ಹಾಗೆ ಗೈಸ್. ಈಗ ಮ್ಯಾಂಚೋ ಸೂಪ್ ಇಲ್ಲಿ ನೋಡಿ. ಸಕ್ಕತ್ತಾಗಿದೆ ಗೈಸ್. ಹೌದಾ? ವೆರಿ ನೈಸ್. ಇದು ಯಾವ ಪಾಸ್ತಾ ನಾವು ಆರ್ಡರ್ ಮಾಡಿದ್ದು? ನಾವು ಯಾವ ಪಾಸ್ತಾ ಆರ್ಡರ್ ಮಾಡಿದ್ವಿ ಅಂತಲೇ ಮರ್ತೋಯ್ತು. ಆಮೇಲೆ ನೋಡಿಬಿಟ್ಟು ಅಲ್ಲೇ ಹಾಕ್ತೀನಿ ಸ್ಕ್ರೀನ್. ಇನ್ನೊಬ್ರು ಇದ್ದಿದ್ರೆ ಇನ್ನೊಂದು ಹಾಕ್ಕೊಡ್ತಾಯಿದ್ರು 4 ಜನಕ್ಕೆ. ಇದು ಆ್ಯಕ್ಚುಲಿ ಮ್ಯಾಕ್ರೋನಿ ಮ್ಯಾಜಿಕ್ ಗೈಸ್. ಇದು ಗೈಸ್ ತುಂಬ ಚೆನ್ನಾಗಿದೆ ಪಾಸ್ತಾ. ಹೈಲಿ ರೆಕಮೆಂಡ್ ದಿಸ್ ಪ್ಲೇಸ್. ನಂಗೆ ನಿಜ ಗೊತ್ತಿರಲಿಲ್ಲ ಇದು ಬಂದಿರೋದು. ಪ್ಯೂರ್ ವೆಜ್. ಥ್ಯಾಂಕ್ಸ್ ಟು ಹರ್ಷಿನಿ ಆ್ಯಂಡ್ ಶ್ರಾವ್ಯ, ಅವರೇ ರೆಕಮೆಂಡ್ ಮಾಡಿದ್ದು. ಇವರ ಸಂತೋಷ ನೋಡಿ ಗೈಸ್. ಅದೇನದು ನೀನು ಆರ್ಡರ್ ಮಾಡಿದ್ದು? ಏನು ಸಿಸ್ಲರು? ಯಾವುದು ಇಟಾಲಿಯನ್? ಯಾವುದು ಇಟಾಲಿಯನ್ ಸಿಸ್ಲರಲ್ಲಿ ಎಲ್ಲರಿಗೂ ಇಷ್ಟ ಆಯಿತು. ಇದನ್ನು ನಾವು ತಿನ್ನೋದಿರೋದು ಈಗ. ಐ ಥಿಂಕ್ ಇದಕ್ಕೆ ಹೊಟ್ಟೆ ತುಂಬೋಗ್ಬಿಡುತ್ತೆ ನಮಗೆ. ಇದ್ರಲ್ಲೂ ಪಾಸ್ತಾ ಬಂದಿದೆ. ಪಾಸ್ತಾ ಇತ್ತು ಅಂತ ಗೊತ್ತಿತ್ತಾ ನಿನಗೆ? ಹಾಂ, ಪಾಸ್ತಾ ಇರುತ್ತೆ ಅಂತ ಗೊತ್ತಿತ್ತಾ? ಪಾಸ್ತಾನೇ ಆರ್ಡರ್ ಮಾಡಿದ್ದು. ಹೌದು ಗೈಸ್, ನಾನು ಸಡನ್ನಾಗಿ ನೋಡಿ ಇಲ್ಲಿ ಹೆದರ್ಕೊಬಿಟ್ಟೆ. ನೋಡಿದ್ರೆ ಇವ್ರದ್ದು ಸಿಸ್ಲರ್ ಅಂತ ಆರ್ಡರ್ ಮಾಡಿಕೊಂಡು ನಂದು ಇನ್ನೇನು. ಸೊಪ್ಪು ತರಕಾರಿ ತಿನ್ನಕ್ಕೆ ಬಂದಿ. ಗೈಸ್, ನಾನ್ ವೆಜಿಟೇರಿಯನ್ನ ಸಂಡೇ ಲಂಚಿಗೆ ವೆಜಿಟೇರಿಯನ್ ರೆಸ್ಟೋರೆಂಟಿಗೆ ಕರ್ಕೊಂಡು ಬಂದ್ಬಿಟ್ಟು. ನಾನೇನು ಎವ್ರಿ ವೀಕೆಂಡ್ ಏನು ನಾನ್ ವೆಜ್ ತಿನ್ನಲ್ಲ, ಯಾವಾಗಲೂ ನಾನ್ ವೆಜ್ ತಿನ್ನಲ್ಲ. ಸೊಪ್ಪು ಇಸ್ ವೆಜ್ ಓನ್ಲಿ. ಬೀನ್ಸ್ ಗೈಸ್, ಇದರಲ್ಲಿ ಬೀನ್ಸಲ್ಲಿ ಉಪ್ಪೇ ಇಲ್ಲ. ಆಲೂಗಡ್ಡೆ
ಇನ್ನು 3 ಆಲೂಗೆಡ್ಡೆನ ಹರ್ಷಿನಿಗೆ ಕೊಡ್ತೀನಿ. ತಿನ್ ದಪ್ಪ ಆಗ್ಬಿಡು ಅಂತ. 2 kg ಇಳ್ದೋಗಿದ್ನಲ್ಲ ಇವಾಗ ನಡೆದು 2 kg ತುಂಬಿಸ್ತಾ ಇದ್ದೀವಿ ನಾವು ಆಲೂಗೆಡ್ಡೆ ಕೊಟ್ಬಿಟ್ಟು. ಸಿಸ್ಟರೆಲ್ಲ ಕೂಲಾಗಿ ಹೋಗಿದ್ದಾರೆ. ಚೆನ್ನಾಗಿದೆ, ಫೋಟೋ ತಗೊಳ್ಳೋಣ. ಈಗ ನಡ್ಕೊಂಡೆ ಹೋಗ್ಬೋದಾಗಿತ್ತು ಅಲ್ವಾ, ಪಾಪ ಬಂದ್ಬಿಡುತ್ತಲ್ಲ. ಬ್ಯಾಗ್ ತಗೊಂಡಿರಲ್ಲ. ಬಾಯ್ ಬಾಯ್. ಹೌದು. ಬಾಯ್. ಈಗ ರಿಯಲ್ ಬಾಯ್. ಓಕೆ ಗೈಸ್, ಗುಡ್ ಡನ್. ಈಗ ಕತಿ ಗುರಾಣಿ ಇನ್ನೇನು ಕಂತು ಗುರಾಣಿ 4 ಗಂಟೆಗೆ ಕೊಂಡ್ರೆ ಹೋಗೋ ಅರ್ಧ ಗಂಟೆ ಬಿಡುವ. ಹೌದು ಬೇಕು. ಗುರಾಣಿ ಬೇಕು ನಮಗೆ. ಬನ್ನಿ ಬೇಗ ಹೋಗೋಣ. ಇಲ್ಲೇ ದೈವಿಕ್ ಈವೆಂಟ್ಸೂ ಇದೆ. ಏನು ದಬಕ್ಕಿಲ್ಲ ಇವತ್ತು, ಬರೀ ತಿಂತಾ ಇದೀವಿ, ತಿರುಗ್ತಾ ಇದ್ದೀವಿ. ಇಷ್ಟು ನಾ ತಂದಿತ್ತು ಅಷ್ಟೇ ಗೈಸ್. ಏನು ಭಾರಿ ದೊಡ್ಡ ಬ್ಲಾಗರ್ ಥರ ಇಟ್ಕೊಂಡು ಓಡಾಡ್ತಾ ಇದ್ದೀನಿ ಇರೋ 500 ಸಬ್ಸ್ಕ್ರೈಬರ್ಸ್ಗೆ. 500 ಆಗೋದು ಎಷ್ಟು ಕಷ್ಟ ಗೊತ್ತಾ? ರಾಜ್ ಕಮಲ್ ಇಲ್ಲೇ ಇದೆ ಗೈಸ್, ಹತ್ರ ಆಪೋಸಿಟ್ ಎಲ್ಲ ಅಂಗಡಿನೂ ಕ್ಲೋಸು. ಇವ್ರೀಗ ಮತ್ತೆ ಅದೇ ಅಂಗಡಿಗೆ ಹೋಗ್ಬಿಟ್ಟು ಏನು ಕೇಳ್ತೀರಾ, ಡಿಫ್ರೆಂಟಾಗಿ ಕೇಳ್ತೀರಾ? ಇಲ್ಲೇ ಕೇಳ್ಕೊಂಡು ಬಂದಿದ್ದು ಇದಲ್ಲ. ಅಲ್ಲಿಲ್ಲ ಇದೆ, ಅಲ್ಲೆಲ್ಲ ಡ್ರಾಮಾ ಐಟಮ್ಸ್ ಇದೆ. ಚಿಕ್ಕ ಮಕ್ಳಿಗೆ ಅಷ್ಟೇ ಇರೋದು ಅಲ್ಲಿ, ದೊಡ್ಡವ್ರಿಗಿಲ್ಲ. ಓಕೆ, ಲೆಟ್ಸ್ ಗೋ ಟು ಡ್ಯಾನ್ಸ್ ಕ್ಲಾಸ್ ಇವಾಗ ಅಷ್ಟೇ. ಅವಾಗ ಫಸ್ಟ್ ತಿಂದ್ಬಿಟ್ಟು ಆಮೇಲೆ ಓಡಾಡ್ಬೇಕು ಇಟ್ಕೊಂಡ್ರು, ಓಡಾಡಿದ್ರು. ನೀವು ತಿನ್ಬಿಟ್ಟು ಓಡಾಡಿದ್ರೆ ಏನು ಸಿಕ್ಬಿಡ್ತಾ ಇತ್ತ ಎಲ್ಲ. ಈಗ ಡ್ಯಾನ್ಸ್ ಮಾಡಿ ಅರಗಿಸ್ಬೇಕು ಬನ್ನಿ. ನಾನು ಹರ್ಷಿನಿ ಅವ್ರು ನೋಡ್ಕೊಂಡು ಆಮೇಲೆ ಸಿಗಲ್ಲ ಅವರು. ಅವಳಿಗೆ ಭಯ ಆಗೋಯ್ತು. ಆಮೇಲೆ ಬ್ಯುಸಿ ಆಗಿ ಅವ್ರು ಈಗ ನಂಜನಗೂಡ್ಗೆ ಹೋಗ್ತಾ ಇದ್ದಾರೆ. ಸೊ ನೋಡಿ ನೋಡಿ ಹೆಂಗೆ ಓಡಿಸ್ತಾರೆ, ಹಂಗೆ ಸ್ವಾಗಲ್ಲಿ. ಓ ಓ ಓ ಈಗ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಹಿಂಗೆಲ್ಲ ಓಡಿಸ್ತಾ ಇದ್ದಾರೆ. ಸಮಾಧಾನ ಸಮಾಧಾನ. ಈಗ ವಿ ಆರ್ ಆನ್ ದ ವೇ ಟು ಡ್ಯಾನ್ಸ್ ಕ್ಲಾಸ್. 4 o'clock ಮೇ ಬಿ 8-8:30ವರೆಗೂ ಡ್ಯಾನ್ಸ್ ಕ್ಲಾಸ್ ಇರುತ್ತೆ. ಸೊ ದಿಸ್ ಈಸ್ ಹೌ ಯೂಶಲಿ ನಮ್ಮ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಹೋಗೋದು. ಬರೋದು ಬೆಂಗಳೂರಿಂದ ಮೈಸೂರಿಗೆ ಡ್ಯಾನ್ಸ್ ಕ್ಲಾಸ್ ಹೋಗೋದು, ಮನೆಗೆ ಬರೋದು, ಮಂಡ್ಯ ಮತ್ತು ಬೆಂಗಳೂರಿಗೆ ಹೋಗೋದು ಅಷ್ಟೇ ಅಷ್ಟೇ. ನಾವು ಬಂದು ಈಗ ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿ ಆಗಿದ್ದೀವಿ. ಈಗ ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ 4 o'clockಗೆ. ನೋಡೋಣ ಎಷ್ಟು ಗಂಟೆಗೆ ಮುಗಿಯುತ್ತೆ ಅಂತ. ಮತ್ತೆ ಸಿಗ್ತೀವಿ, ಅಲ್ಲಿವರೆಗೂ ಬಾಯ್ 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 ಬಾಯ್. ಫೈನಲಿ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಹೌದು, ಇವಾಗ ಆ್ಯಕ್ಚುಲಿ ತುಂಬ ಭಯ ಇದೆ ನಮ್ಮ ಮನಸ್ಸೊಳಗೆ, ಬಿಕಾಸ್ ಇಲ್ಲಿ ನಾಯಿ ತುಂಬ ಇದೆ. ಅದಕ್ಕೆ ಗಾಡಿಗೆ ಆಲ್ರೆಡಿ ಒಂದು ನಾಯಿ ಬಂತು ಅಲ್ಲಿ. ಹಾಂ, ನಾವೀಗ ಹೊರಡ್ತೀವಿ, ಮನೆಗೆ ಹೋಗ್ಬಿಟ್ಟು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಡ್ಯಾನ್ಸ್ ಕ್ಲಾಸ್ ಈಗ ಮುಗೀತು, ಆಲ್ಮೋಸ್ಟ್ 9 o'clock ಆಗಿದೆ. ಸಿ ಯು, ಬಾಯ್ 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 ಶ್ರಾವ್ಯ. ಹುಷಾರು, ಅಲ್ಲಿ ನಾಯಿ ಇದೆ ಹಿಂದೆ.